ಏಪ್ರಿಲ್ 21, 2026 ಮಂಗಳವಾರದ ದ್ವಾದಶ ರಾಶಿಗಳ ಅತ್ಯಂತ ವಿವರವಾದ ಭವಿಷ್ಯ ಇಲ್ಲಿದೆ. ಮಂಗಳವಾರವು ಹನುಮಂತನ ಮತ್ತು ಮಂಗಳ ಗ್ರಹದ ಆಧಿಪತ್ಯದ ದಿನವಾಗಿದ್ದು, ಧೈರ್ಯ ಮತ್ತು ಕಾರ್ಯಸಿದ್ಧಿಗೆ ಈ ದಿನ ಬಹಳ ವಿಶೇಷವಾಗಿದೆ. 1. ಮೇಷ, ಏರಿಸ್. ವೃತ್ತಿ. ಮಂಗಳ ನಿಮ್ಮ ರಾಶ್ಯಾಧಿಪತಿಯಾಗಿರುವುದರಿಂದ ಇಂದು ನಿಮಗೆ ಅಧಿಕಾರ ಮತ್ತು ಶಕ್ತಿ ಹೆಚ್ಚಾಗಲಿದೆ. ಕಚೇರಿಯಲ್ಲಿ ಬಾಕಿ ಉಳಿದಿದ್ದ ಕಠಿಣ ಕೆಲಸಗಳನ್ನು ಧೈರ್ಯದಿಂದ ಮುಗಿಸುವಿರಿ. ಸ್ವಂತ ಉದ್ಯಮದಲ್ಲಿರುವವರಿಗೆ ಹೊಸ ಹೂಡಿಕೆದಾರರು ಸಿಗುವ ಸಾಧ್ಯತೆಯಿದೆ. ಆರ್ಥಿಕ. ಇಂದು ಹಣದ ಹರಿವು ಉತ್ತಮವಾಗಿರುತ್ತದೆ, ಆದರೆ ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ಖರ್ಚುಗಳು ಎದುರಾಗಬಹುದು. ಹಳೆಯ ಸಾಲ ತೀರಿಸಲು ಇದು ಸಕಾಲ. ಕುಟುಂಬ. ಮನೆಯಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಒಡಹುಟ್ಟಿದವರೊಂದಿಗೆ ಬಾಂಧವ್ಯ ಗಟ್ಟಿಯಾಗಲಿದೆ. ತಂದೆಯ ಮಾರ್ಗದರ್ಶನದಿಂದ ದೊಡ್ಡ ಸಮಸ್ಯೆಯೊಂದು ಬಗೆಹರಿಯಲಿದೆ. ಪ್ರೀತಿ. ಪ್ರೇಮ ಜೀವನದಲ್ಲಿ ಉತ್ಸಾಹವಿರಲಿದೆ. ಸಂಗಾತಿಯೊಂದಿಗೆ ಧೈರ್ಯವಾಗಿ ಭವಿಷ್ಯದ ನಿರ್ಧಾರಗಳನ್ನು ಹಂಚಿಕೊಳ್ಳುವಿರಿ. ಶುಭ ಸಂಖ್ಯೆ 9. 1. ಪರಿಹಾರ. ಹನುಮಾನ್ ಚಾಲೀಸಾ ಪಠಿಸಿ ಮತ್ತು ಹನುಮಂತನಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ. 2. ವೃಷಭ, ಟಾರಸ್. ವೃತ್ತಿ. ಇಂದು ಕೆಲಸದ ಸ್ಥಳದಲ್ಲಿ ತಾಳ್ಮೆ ಬಹಳ ಮುಖ್ಯ. ಸಣ್ಣ ಪುಟ್ಟ ಅಡೆತಡೆಗಳು ಎದುರಾದರೂ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ. ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿರುವವರಿಗೆ ಮನ್ನಣೆ ಸಿಗಲಿದೆ. ಆರ್ಥಿಕ. ಹಣದ ಉಳಿತಾಯದ ಕಡೆ ಗಮನಹರಿಸಿ. ಅನಗತ್ಯ ಆನ್ಲೈನ್ ಶಾಪಿಂಗ್ ಖರ್ಚುಗಳನ್ನು ನಿಯಂತ್ರಿಸಿ. ಷೇರು ಮಾರುಕಟ್ಟೆಯಲ್ಲಿ ಜಾಗರೂಕರಾಗಿರಿ. ಕುಟುಂಬ. ಮನೆಯ ವಾತಾವರಣ ಶಾಂತವಾಗಿರುತ್ತದೆ. ಜೀವನ ಸಂಗಾತಿಯ ಸಲಹೆಯು ನಿಮಗೆ ಆರ್ಥಿಕ ಲಾಭ ತಂದುಕೊಡಲಿದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಶುಭ ಸುದ್ದಿ ಕೇಳುವಿರಿ. ಪ್ರೀತಿ. ಸಂಗಾತಿಯೊಂದಿಗೆ ಪರಸ್ಪರ ಅರಿವು ಹೆಚ್ಚಾಗಲಿದೆ. ಅವಿವಾಹಿತರಿಗೆ ಹೊಸ ಪ್ರೇಮ ಪ್ರಸ್ತಾಪಗಳು ಬರಬಹುದು. ಶುಭ ಸಂಖ್ಯೆ 2. 6. ಪರಿಹಾರ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ ಅಥವಾ ಬೆಲ್ಲವನ್ನು ದಾನ ಮಾಡಿ. 3. ಮಿಥುನ, ಜೆಮಿನೈ. ವೃತ್ತಿ. ಸಂವಹನ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವವರಿಗೆ ಇಂದು ಅತ್ಯಂತ ಲಾಭದಾಯಕ ದಿನ. ನಿಮ್ಮ ಮಾತಿನ ಚತುರತೆಯಿಂದ ದೊಡ್ಡ ಒಪ್ಪಂದಗಳನ್ನು ಗೆಲ್ಲುವಿರಿ. ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡುವ ಅವಕಾಶ ಒದಗಿ ಬರಬಹುದು. ಆರ್ಥಿಕ. ಅನಿರೀಕ್ಷಿತ ಧನಲಾಭದ ಯೋಗವಿದೆ. ಬ್ಯಾಂಕ್ ವ್ಯವಹಾರಗಳು ಸುಗಮವಾಗಿ ನಡೆಯಲಿವೆ. ಸಾಲ ನೀಡಿದ್ದ ಹಣ ವಾಪಸ್ ಬರುವ ಸಾಧ್ಯತೆಯಿದೆ. ಕುಟುಂಬ. ಬಂಧು ಮಿತ್ರರ ಆಗಮನದಿಂದ ಮನೆಯಲ್ಲಿ ಸಂಭ್ರಮವಿರುತ್ತದೆ. ಹಳೆಯ ಭಿನ್ನಾಭಿಪ್ರಾಯಗಳು ದೂರವಾಗಿ ಕುಟುಂಬದಲ್ಲಿ ಒಗ್ಗಟ್ಟು ಮೂಡಲಿದೆ. ಪ್ರೀತಿ. ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಇಂದು ಸಕಾಲ. ಪ್ರೇಮಿಗಳ ನಡುವೆ ನಂಬಿಕೆ ಹೆಚ್ಚಾಗಲಿದೆ. ಶುಭ ಸಂಖ್ಯೆ 5. 3. ಪರಿಹಾರ. ಗಣಪತಿಗೆ ಕೆಂಪು ದಾಸವಾಳ ಹೂವು ಅರ್ಪಿಸಿ. 4. ಕರ್ಕಾಟಕ, ಕ್ಯಾನ್ಸರ್. ವೃತ್ತಿ. ಇಂದು ನೀವು ಭಾವನೆಗಳಿಗೆ ಒಳಗಾಗದೆ ವೃತ್ತಿಪರವಾಗಿ ನಿರ್ಧಾರ ತೆಗೆದುಕೊಳ್ಳಿ. ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಟೀಕಿಸುವವರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ. ನಿಮ್ಮ ಗುರಿಯತ್ತ ಗಮನಹರಿಸಿ. ಆರ್ಥಿಕ. ಇಂದು ಖರ್ಚುಗಳು ಹೆಚ್ಚಾಗಬಹುದು, ಆದರೆ ಅದು ಸತ್ಕಾರ್ಯಗಳಿಗಾಗಿ ಇರುತ್ತದೆ. ಬಜೆಟ್ ರೂಪಿಸಿಕೊಳ್ಳುವುದು ಉತ್ತಮ. ಕುಟುಂಬ. ತಾಯಿಯ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ. ಮನೆಯಲ್ಲಿ ಸಣ್ಣಪುಟ್ಟ ವಿಷಯಗಳಿಗೆ ವಾದಬೇಡ. ಸಂಜೆ ವೇಳೆಗೆ ಮನೆಯಲ್ಲಿ ನೆಮ್ಮದಿ ಇರಲಿದೆ. ಪ್ರೀತಿ. ಸಂಗಾತಿಯ ಭಾವನೆಗಳನ್ನು ಗೌರವಿಸಿ. ಸಣ್ಣ ಪ್ರವಾಸ ಅಥವಾ ಔಟಿಂಗ್ ಹೋಗುವ ಪ್ಲಾನ್ ಮಾಡಬಹುದು. ಶುಭ ಸಂಖ್ಯೆ 2. 7. ಪರಿಹಾರ. ದೇವಸ್ಥಾನದಲ್ಲಿ ಕೆಂಪು ಬೇಳೆಯನ್ನು ದಾನ ಮಾಡಿ. 5. ಸಿಂಹ, ಲಿಯೋ. ವೃತ್ತಿ. ನಿಮ್ಮ ಆತ್ಮವಿಶ್ವಾಸ ಇಂದು ಉತ್ತುಂಗದಲ್ಲಿರುತ್ತದೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸುದ್ದಿ ಕೇಳಬಹುದು. ರಾಜಕೀಯ ಮತ್ತು ಆಡಳಿತಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ಯಶಸ್ಸು ಖಚಿತ. ಆರ್ಥಿಕ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ. ಹಳೆಯ ಹೂಡಿಕೆಗಳಿಂದ ಭರ್ಜರಿ ಲಾಭ ಸಿಗಲಿದೆ. ಆಭರಣಗಳ ಮೇಲೆ ಹೂಡಿಕೆ ಮಾಡಲು ಶುಭ ದಿನ. ಕುಟುಂಬ. ಸಮಾಜದಲ್ಲಿ ನಿಮ್ಮ ಕುಟುಂಬದ ಗೌರವ ಹೆಚ್ಚಲಿದೆ. ಹಿರಿಯರ ಆಶೀರ್ವಾದದಿಂದ ನಿಮ್ಮ ಎಲ್ಲಾ ಕೆಲಸಗಳು ಸುಗಮವಾಗಿ ನಡೆಯಲಿವೆ. ಪ್ರೀತಿ. ಪ್ರೇಮ ಜೀವನ ಸುಖಮಯವಾಗಿರುತ್ತದೆ. ಸಂಗಾತಿಯಿಂದ ಅನಿರೀಕ್ಷಿತ ಉಡುಗೊರೆ ಸಿಗುವ ಸಾಧ್ಯತೆಯಿದೆ. ಶುಭ ಸಂಖ್ಯೆ 1. 4. ಪರಿಹಾರ. ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ ಮತ್ತು ಸೂರ್ಯನಿಗೆ ನೀರು ಅರ್ಪಿಸಿ. 6. ಕನ್ಯಾ, ವರ್ಗೋ. ವೃತ್ತಿ. ಇಂದು ಕಠಿಣ ಕೆಲಸಗಳನ್ನು ಬಹಳ ಸುಲಭವಾಗಿ ಮುಗಿಸುವಿರಿ. ತಾಂತ್ರಿಕ ಮತ್ತು ವೈದ್ಯಕೀಯ ಕ್ಷೇತ್ರದವರಿಗೆ ಹೆಚ್ಚಿನ ಮಾನ್ಯತೆ ಸಿಗಲಿದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವಿರಲಿದೆ. ಆರ್ಥಿಕ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ಸ್ಥಿರಾಸ್ತಿ ಖರೀದಿಗಾಗಿ ದಾಖಲೆಗಳನ್ನು ಸಿದ್ಧಪಡಿಸಲು ಇದು ಒಳ್ಳೆಯ ದಿನ. ಕುಟುಂಬ. ದೂರದ ಸಂಬಂಧಿಕರಿಂದ ಶುಭಸುದ್ದಿ ಬರಲಿದೆ. ಮಕ್ಕಳಿಂದ ಸಂತೋಷ ಸಿಗಲಿದೆ. ಮನೆಯಲ್ಲಿ ಸೌಹಾರ್ದ ವಾತಾವರಣವಿರುತ್ತದೆ. ಪ್ರೀತಿ. ಸಂಗಾತಿಯೊಂದಿಗೆ ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಳ್ಳುವಿರಿ. ಪ್ರೇಮಿಗಳಿಗೆ ಇಂದು ರೋಮಾಂಚಕ ದಿನ. ಶುಭ ಸಂಖ್ಯೆ 5,
8. ಪರಿಹಾರ: ವಿಷ್ಣು ಸಹಸ್ರನಾಮ ಪಠಿಸಿ ಅಥವಾ ಹಸಿರು ಬಟ್ಟೆಯನ್ನು ಧರಿಸಿ. 7. ತುಲಾ ಲಿಬ್ರಾ ವೃತ್ತಿ: ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸ ತಿರುವು ಸಿಗಲಿದೆ. ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆ ಪಡೆಯಿರಿ. ಕಲಾಕ್ಷೇತ್ರದಲ್ಲಿರುವವರಿಗೆ ವಿದೇಶಿ ಅವಕಾಶಗಳು ಸಿಗಬಹುದು. ಆರ್ಥಿಕ ಸ್ಥಿತಿ ಭದ್ರವಾಗಿರಲಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವ ದಾರಿ ಕಾಣಲಿದೆ. ಕುಟುಂಬ: ಮನೆಯಲ್ಲಿ ನೆಮ್ಮದಿ ಇರಲಿದೆ. ಸಂಗಾತಿಯ ಕಡೆಯಿಂದ ಆರ್ಥಿಕ ಸಹಾಯ ಸಿಗುವ ಸಾಧ್ಯತೆಯಿದೆ. ಸಂಜೆ ದೈವಿಕ ಕಾರ್ಯಗಳಲ್ಲಿ ಭಾಗವಹಿಸುವಿರಿ. ಪ್ರೀತಿ: ದಾಂಪತ್ಯ ಜೀವನ ಮಧುರವಾಗಿರುತ್ತದೆ. ಒಂಟಿಯಾಗಿರುವವರಿಗೆ ಅವರ ಇಷ್ಟದ ವ್ಯಕ್ತಿಯ ಪರಿಚಯವಾಗಬಹುದು. ಶುಭ ಸಂಖ್ಯೆ 6, 8. ಪರಿಹಾರ: ಮಹಾಲಕ್ಷ್ಮಿಯ ಮುಂದೆ ದೀಪ ಹಚ್ಚಿ. 8. ವೃಶ್ಚಿಕ ಸ್ಕಾರ್ಪಿಯೋ ವೃತ್ತಿ ಜೀವನದಲ್ಲಿ ಇಂದು ದೊಡ್ಡ ಸವಾಲು ಎದುರಾಗಬಹುದು. ಆದರೆ ನಿಮ್ಮ ಧೈರ್ಯದಿಂದ ಅದನ್ನು ಮೆಟ್ಟಿ ನಿಲ್ಲುವಿರಿ. ಗುಪ್ತಶತ್ರುಗಳ ಬಗ್ಗೆ ಎಚ್ಚರಿಕೆ ಇರಲಿ. ಸಂಶೋಧನಾ ಕ್ಷೇತ್ರದಲ್ಲಿರುವವರಿಗೆ ಯಶಸ್ಸು ಸಿಗಲಿದೆ. ಆರ್ಥಿಕ: ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಹಣದ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ. ಕುಟುಂಬ: ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಒಮ್ಮತ ಮೂಡಲಿದೆ. ಸಹೋದರರೊಂದಿಗೆ ಸಣ್ಣ ಪ್ರಯಾಣವಿರಬಹುದು. ಪ್ರೀತಿ: ಪ್ರೇಮಿಗಳ ನಡುವೆ ಸಣ್ಣ ಮಟ್ಟದ ಭಿನ್ನಾಭಿಪ್ರಾಯಗಳಿರಬಹುದು. ಸಂಯಮದಿಂದ ವರ್ತಿಸುವುದು ಉತ್ತಮ. ಶುಭ ಸಂಖ್ಯೆ 9, 3. ಪರಿಹಾರ: ಮಂಗಳವಾರದಂದು ಹನುಮಂತನಿಗೆ ಕೆಂಪು ಬಣ್ಣದ ಹಣ್ಣುಗಳನ್ನು ಸಮರ್ಪಿಸಿ. 9. ಧನುಸ್ಸು ಸ್ಯಾಜಿಟೇರಿಯಸ್ ವೃತ್ತಿ: ಶಿಕ್ಷಣ ಮತ್ತು ಧಾರ್ಮಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ಇಂದು ಅತ್ಯುತ್ತಮ ದಿನ. ಉನ್ನತ ವ್ಯಾಸಂಗಕ್ಕೆ ಅಡೆತಡೆಗಳು ನಿವಾರಣೆಯಾಗಲಿವೆ. ಮಾರ್ಗದರ್ಶಕರಿಂದ ಮನ್ನಣೆ ಸಿಗಲಿದೆ. ಆರ್ಥಿಕ: ಧನಲಾಭದ ಯೋಗವಿದೆ. ಧರ್ಮ ಕಾರ್ಯಗಳಿಗಾಗಿ ಹಣ ವಿನಿಯೋಗಿಸುವಿರಿ. ಇದು ನಿಮಗೆ ತೃಪ್ತಿ ನೀಡಲಿದೆ. ಕುಟುಂಬ: ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಲಿದೆ. ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ತೀರ್ಥಯಾತ್ರೆಯ ಯೋಜನೆಗಳು ಸಫಲವಾಗಲಿವೆ. ಪ್ರೀತಿ: ಸಂಗಾತಿಯೊಂದಿಗೆ ಮಧುರ ಪ್ರೇಮ ಜೀವನವನ್ನು ಆನಂದಿಸುವಿರಿ. ವಿವಾಹ ಆಕಾಂಕ್ಷಿಗಳಿಗೆ ಶುಭಫಲ. ಶುಭ ಸಂಖ್ಯೆ 3, 1. ಪರಿಹಾರ: ಗುರುವಿನ ಸ್ಮರಣೆ ಮಾಡಿ ಅಥವಾ ಹಳದಿ ಹೂಗಳನ್ನು ಪೂಜೆಗೆ ಬಳಸಿ. 10. ಮಕರ ಕ್ಯಾಪ್ರಿಕಾನ್ ವೃತ್ತಿ: ಪರಿಶ್ರಮವೇ ನಿಮ್ಮ ಯಶಸ್ಸಿನ ಗುಟ್ಟು. ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಲಿವೆ. ಯಂತ್ರೋಪಕರಣ ಮತ್ತು ಕಬ್ಬಿಣದ ವ್ಯಾಪಾರಿಗಳಿಗೆ ಭರ್ಜರಿ ಲಾಭ ಸಿಗಲಿದೆ. ಆರ್ಥಿಕ: ಹಣಕಾಸಿನ ವಿಚಾರದಲ್ಲಿ ಇಂದು ನಿಮಗೆ ಸಮಾಧಾನಕರ ದಿನ. ಸಣ್ಣ ಉಳಿತಾಯಗಳು ಭವಿಷ್ಯದಲ್ಲಿ ದೊಡ್ಡ ಲಾಭ ನೀಡಲಿವೆ. ಕುಟುಂಬ: ಸಂಗಾತಿಯ ಸಂಪೂರ್ಣ ಬೆಂಬಲ ಸಿಗಲಿದೆ. ಮನೆಯ ನವೀಕರಣದ ಬಗ್ಗೆ ಚರ್ಚೆ ನಡೆಸುವಿರಿ. ಮಕ್ಕಳ ಪ್ರಗತಿ ಕಂಡುಬರಲಿದೆ. ಪ್ರೀತಿ: ಪ್ರೇಮ ಜೀವನದಲ್ಲಿ ಗಾಂಭೀರ್ಯವಿರಲಿ. ಸಂಗಾತಿಯ ನಂಬಿಕೆಯನ್ನು ಉಳಿಸಿಕೊಳ್ಳಿ. ಶುಭ ಸಂಖ್ಯೆ 8, 4. ಪರಿಹಾರ: ಹನುಮಂತನಿಗೆ ಸಿಂಧೂರವನ್ನು ಅರ್ಪಿಸಿ ಅಥವಾ ದೀಪ ಹಚ್ಚಿ. 11. ಕುಂಭ ಅಕ್ವೇರಿಯಸ್ ವೃತ್ತಿ: ಸೃಜನಾತ್ಮಕ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ. ಹೊಸ ಐಡಿಯಾಗಳನ್ನು ಮೇಲಧಿಕಾರಿಗಳು ಮೆಚ್ಚಿಕೊಳ್ಳುವರು. ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯರಾಗಿರುವವರಿಗೆ ಪ್ರಸಿದ್ಧಿ ದೊರೆಯಲಿದೆ. ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ. ಲಾಟರಿ ಅಥವಾ ಅದೃಷ್ಟದ ಮೂಲಕ ಹಣ ಬರುವ ಸಾಧ್ಯತೆಯಿದೆ. ಆದರೆ ದುಂದುವೆಚ್ಚ ಬೇಡ. ಕುಟುಂಬ: ಒಡಹುಟ್ಟಿದವರಿಂದ ಶುಭ ಸುದ್ದಿ ಬರಲಿದೆ. ಕುಟುಂಬದವರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುವಿರಿ. ಪ್ರೀತಿ: ಪ್ರೇಮಿಗಳ ನಡುವೆ ಪರಸ್ಪರ ಆಕರ್ಷಣೆ ಹೆಚ್ಚಾಗಲಿದೆ. ಸಂಬಂಧದಲ್ಲಿ ಹೊಸ ಚೈತನ್ಯ ಮೂಡಲಿದೆ. ಶುಭ ಸಂಖ್ಯೆ 11, 2. ಪರಿಹಾರ: ಬಡವರಿಗೆ ಆಹಾರ ದಾನ ಮಾಡಿ ಅಥವಾ ಪ್ರಾಣಿಗಳಿಗೆ ಆಹಾರ ನೀಡಿ. 12. ಮೀನ ಪೈಸೆಸ್ ವೃತ್ತಿ: ಕಲಾತ್ಮಕ ವೃತ್ತಿಯಲ್ಲಿರುವವರಿಗೆ ಅಪಾರ ಮನ್ನಣೆ ಮತ್ತು ಅವಕಾಶಗಳು ಸಿಗಲಿವೆ. ದೀರ್ಘಕಾಲದ ಕನಸು ಇಂದು ನನಸಾಗಬಹುದು. ವರ್ಗಾವಣೆ ಬಯಸುವವರಿಗೆ ಅನುಕೂಲಕರ ದಿನ. ಆರ್ಥಿಕ: ಆದಾಯಕ್ಕಿಂತ ಖರ್ಚು ಸ್ವಲ್ಪ ಹೆಚ್ಚಾಗಬಹುದು. ಆದರೆ ಅದು ಅಗತ್ಯವಾದವುಗಳ ಮೇಲೆ ಇರುತ್ತದೆ. ಆರ್ಥಿಕ ಚೈತನ್ಯ ಹೆಚ್ಚಲಿದೆ. ಕುಟುಂಬ: ಮನೆಯ ಹಿರಿಯರ ಆಶೀರ್ವಾದ ಸದಾ ಇರುತ್ತದೆ. ಮನೆಯ ವಾತಾವರಣ ಶಾಂತವಾಗಿರುತ್ತದೆ. ಕುಟುಂಬದ ಸದಸ್ಯರ ನಡುವಿನ ಗೊಂದಲಗಳು ಪರಿಹಾರವಾಗಲಿವೆ. ಪ್ರೀತಿ: ಸಂಗಾತಿಯೊಂದಿಗೆ ವಿಶ್ವಾಸ ಹೆಚ್ಚಾಗಲಿದೆ. ಸಂಜೆ ಸುಂದರ ನೆನಪುಗಳನ್ನು ಸೃಷ್ಟಿಸುವಿರಿ. ಶುಭ ಸಂಖ್ಯೆ 3, 7. ಪರಿಹಾರ: ಶಿವಲಿಂಗಕ್ಕೆ ಕೆಂಪು ಪುಷ್ಪಗಳನ್ನು ಅರ್ಪಿಸಿ ಮತ್ತು ಓಂ ನಮಃ ಶಿವಾಯ ಜಪಿಸಿ. ಶುಭಮಸ್ತು. ಈ ಮಂಗಳವಾರದ ದಿನವು ನಿಮ್ಮೆಲ್ಲರ ಬಾಳಿನಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ. ಮಂಗಳವಾರದ ವಿಶೇಷವಾಗಿ ಹನುಮಂತನ ಪ್ರಾರ್ಥನೆ ಮಾಡುವುದು ಸಕಲ ವಿಘ್ನಗಳನ್ನು ನಿವಾರಿಸುತ್ತದೆ.
ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋ ರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.